ಕಡಿಮೆ, ಕೇಳಿದಷ್ಟು ಕಡಿಮೆ. ನಮ್ಮ ಬದುಕೇ ಒಂದು ಇತಿಹಾಸ, ನಮ್ಮ ಬದುಕೇ ಒಂದು ಪುರಾಣ, ನಮ್ಮ ಬದುಕೇ ಸರ್ವಸ್ವದ. ಇವತ್ತು ತಿಳಿದದ್ದು ನಾಳೆಗೆ ಹಂಗೆ ಇರುವುದಿಲ್ಲ, ನಾಳೆಗೆ ಹಂಗೈತಂದ್ರೆ ಅದು ಹಂಗೆ ಇರುವುದಿಲ್ಲ. ನಾವೇನು ತಿಳ್ಕೊಂಡಿದ್ದೀವಿ ಅದು ತಪ್ಪ ಇರ್ತದೆ. ಭಗವಂತನ ಮುಂದೆ ನಮ್ಮ ಲೆಕ್ಕ ತಪ್ತಾವ. ಹೌದಾ? ಭಗವಂತನ ಆಸ್ಥಾನದೊಳಗೆ ಹೇಳ್ತಾರಲ್ಲ, ಭಗವಾನ್ ಕೆ ಆಸ್ಥಾನ್ ಮೇ ದೇರ್ ಹೈ ಅಂಧೇರ ನಹಿ ಹೈ ಅಂತ. ಅದಕ್ಕೆ ಸಮರ್ಪಣಾ ಭಾವದಿಂದ ಪರಮಾತ್ಮನನ್ನ ನಂಬಿ ಕೂಡೋದ್ರೊಳಗ ಸರ್ವಸ್ವ. ಅದಕ್ಕೆ ಸಹಿತ ಹಿಂಗೆ ಕುಂತಾಗ ಒಮ್ಮೆ ನಮ್ಮ ಪುರಾಣ, ನಮ್ಮ ಇತಿಹಾಸ, ಭಗವದ್ಗೀತೆ, ಮಹಾಭಾರತ ಎಷ್ಟು ನಮಗ ವಿಚಾರ ಮಾಡ್ಲಿಕ್ಕೆ ಸಹಿತ ಆಗುದಿಲ್ಲ, ಅಷ್ಟು ಅಷ್ಟು ಇದು. ಪತಂಜಲಿ ಯೋಗ ಸೂತ್ರದೊಳಗ ಯೋಗಿಕ್ ಸೈಕಾಲಜಿ ಬರ್ತದೆ, ಯಾವ ಸೈಕಾಲಜಿಸ್ಟ್ ಕೂಡ ಅದನ್ನ ಹೇಳಿಲ್ಲ. ಈ ಸೈಕಾಲಜಿ ಪ್ರೊಫೆಸರ್ ಇರ್ತಾರಲ್ಲ, ಸೈಕಾಲಜಿಸ್ಟ್ ಇರ್ತಾರಲ್ಲ, ಅವ್ರಿಗೆ ಏನು ಗೊತ್ತಿಲ್ರಿ. ಯೋಗಿಕ್ ಸೈಕಾಲಜಿ ಅಲ್ಲ, ಯೋಗ ಸೂತ್ರದಲ್ಲಿ ಬರ್ತಕ್ಕಂಥ ಮನಃಶಾಸ್ತ್ರಕ್ಕೂ ಇವ್ರು ಹೇಳೋದು ಗಜಗಜಾಂತರ ವ್ಯತ್ಯಾಸಗಳು. ಮಹಾಭಾರತದೊಳಗ ವ್ಯಾಸರು ಬರೆದಂತ ಮಹಾಭಾರತ ಹೌದಾ ಪರಮಾದ್ಭುತ. ಅದರ ಮೂಲಕ ಜಗತ್ತಿಗೆ ವ್ಯಾಸರು ವಿಷ್ಣು ಸಹಸ್ರನಾಮ ಕೊಟ್ರು, ಭಗವದ್ಗೀತೆಯನ್ನು ಕೊಟ್ರು. 700 ಶ್ಲೋಕ, 744 ಶ್ಲೋಕಗಳೊಳಗೆ ಎಲ್ಲ ತುಂಬಿಟ್ರು. ನೀವು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಭಗವದ್ಗೀತೆ ಒಂದ ಉಪಾಯ, ಪರಮೋಪಾಯದ, ಪರಮ ದಿವ್ಯೌಷಧಿ ಅದ. ಯಾವ ಸೈಕಾಲಜಿಸ್ಟ್ ಹೇಳಿದಷ್ಟು ಟೆಕ್ನಿಕ್ ಅದ್ರಾಗದ ಭಗವದ್ಗೀತೆ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಮ ಗ್ರಂಥ ಅಂದ್ರೆ ಭಗವದ್ಗೀತಾ. ದಿನಾಲು 11 ಶ್ಲೋಕ ಓದ್ರಿ, ನಿಮ್ಮ ಪ್ರಶ್ನೆಗೆ ಆ ಎಲ್ಲ ಪ್ರಶ್ನೆಗೂ ಉತ್ತರ ಅದ. ಅಲ್ಲಿ ಎಲ್ಲ ಪ್ರಶ್ನೆಗೂ ಅಲ್ಲ, ಇವನು ನನ್ನ ಸಮಸ್ಯೆ ಇದಿತ್ತು, ಉತ್ತರ ಬಂದತ್ತಲ್ಲ. ಜಗತ್ತಿನಲ್ಲಿ ಆಗ ಎಲ್ಲ ಆಗ ಇವತ್ತು ಎಷ್ಟು ವರ್ಷದ ಹಿಂದೆ ಹೇಳೈತಾರೋ ಗೊತ್ತಿಲ್ಲ, ಆಗೈತೆ ಗೊತ್ತಿಲ್ಲ. ಇವತ್ತು ನಿಜ ಅದು. ಮಹಾಭಾರತ ರಾಮಾಯಣದೊಳಗಿರುತ್ತೆ, ಮಹಾಭಾರತ ರಾಮಾಯಣ ಬಿಡೋಣ, ಮಹಾಭಾರತದೊಳಗೆ ಇರ್ತಕ್ಕಂಥ ಕೌರವರು ಪಾಂಡವರು ಇದ್ರೋ ಇಲ್ಲೋ ಅನ್ಬೇಡಿ, ನಮ್ಮ ಮನ್ಯಾಗ ಅದಾರ. ನಮ್ಮ ಅಂತವ್ರ ಮಕ್ಕಳ ಕೌರವರು ಪಾಂಡವರಾಗ್ಯಾರ ಅನ್ಸವಲ್ದೇನು? ಅಂತವ್ರ ಮಕ್ಕಳು ಬಿಡ್ರಿ, ನಮ್ಮ ಮಕ್ಕಳೊಳಗ ಮತ್ತ 4 ಮಂದಿ ಮಕ್ಕಳು ಇದ್ರಪ್ಪ ಅಂತಂದ್ರ ಕೌರವರು ಪಾಂಡವರು ಹುಟ್ಟ್ಯಾರಲ್ಲಿ. ಕೃಷ್ಣ ಪರಮಾತ್ಮ ಹೇಳ್ತಾರ, ಯುದ್ಧ ಆದ ಬೆಳೆ ಘನಘೋರ ಐತೆ ಅಂತ ಹೇಳ್ತಾನ. ಬಹಳ ಕೆಟ್ಟದು. ಒಂದು ಮಾತು ಹೇಳ್ತಾರೆ, ನೆನಪಿಡ್ರಿ, ವರ್ಣ ಸಂಕರ ಆಗುತ್ತ ಅಂತ ಹೇಳ್ತಾರ. ಈ ಶಬ್ದ ವರ್ಣ ಸಂಕರ. ನಾನು ಇವತ್ತು ಇದನ್ನ ಬಗ್ಗೆ ಯಾಕೆ ಹೇಳ್ತೀನಪ್ಪ ಅಂತಂದ್ರ, ನನ್ನ ಹತ್ರ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಲ್ಲಿ ಇದು ಒಂದಾಗಿದೆ. ಅವ್ರು ತೋಡ್ಕೊಂಡಿದ್ದ ನಾನು ನಿಮ್ಮನ್ನು ಬಿಚ್ಚಿಟ್ಕೊಳ್ತಾ ಇದ್ದೀನಿ. ವರ್ಣ ಸಂಕರ ಅಂತಾರ. ಈ ಮಾತನ್ನ ಕೃಷ್ಣ ಯಾವ ಸಂದರ್ಭದಲ್ಲಿ ಹೇಳ್ತಾನಪ್ಪ ಅಂದ್ರ, ಯುದ್ಧ ಆಗ್ತದ ಹೌದಾ, ಅಲ್ಲಿ 18 ಅಕ್ಷೋಹಿಣಿ, ಇಲ್ಲಿ 11 ಅಕ್ಷೋಹಿಣಿ. ಎಷ್ಟು ಅಕ್ಷೋಹಿಣಿ ಸೈನ್ಯ, ಎಷ್ಟು ಮಂದಿ ಸಾಯ್ತಾರ ಗೊತ್ತಿಲ್ಲ. ಅಲ್ಲಿ ಹೆಂಗಸರಂತ ಇರುವುದಿಲ್ಲ, ಬರೀ ಗಂಡಸರೇ ಯೋಧರು. ಎಷ್ಟು ಮಂದಿ ಸಾಯ್ತಾರ. ಅಷ್ಟು ಯೋಧರ ಹೆಂಡಂದ್ರು ವಿಧವೆಯರಾಗ್ತಾರೆ. ವಿಧವೆಯರಾಗ್ತಾರ ಅವರು. ಮುಂದೆ ಅವ್ರ ಬಾಳೆ ಹೆಂಗ, ಅವ್ರ ಬಾಳೆ ಹೆಂಗ? ಅವ್ರು ಯಾರ್ಯಾರು ಕೂಡ ಸಂಪರ್ಕ ಬಳಸ್ತಾರ. ಈ ಹೆಂಗದ ವೈವಾಹಿಕ ಬಂಧನ ಅದ. ಹಿರಿಯಾರು ನೋಡ್ಯಾರ ಅಥವಾ ಏನೋ ಆಗ್ಯದ, ಹೊಂದಾಣಿಕೆ ಮಾಡ್ಕೊಂಡು ಬದುಕ್ಯಾರ, ಪ್ರೀತಿಯಿಂದ ಅದಾರ. ಈಗ ಅಸ್ತವ್ಯಸ್ತ ಆಗ್ತದ. ವರ್ಣ ಸಂಕರ ಆದ್ಮೇಲೆ ಯಾರೋ ಜೊತೆಗೆ ಆಗ್ತದ.
ವರ್ಣಸಂಕರ ಆಗ್ತದೆ. ನಿಮ್ಗೆ ಗೊತ್ತಿರ್ಲಿ, ಪ್ರಜನನ ಸಮಸ್ಯೆ ಏನದಲ್ಲ, ಗಂಡು ಹೆಣ್ಣು ಕೂಡ್ತಾವ, ಆ ಸಂಯೋಗದಿಂದ ಯಾವಾಗ ಆ ಕ್ರಿಯೆಯೊಳಗ, ಸಮಾಗಮ ಕ್ರಿಯೆಯೊಳಗ ಗಂಡು ವಿಸರ್ಜಿಸಿದಂತ ವೀರ್ಯಾನು ಅವರ ಡಿಂಬಾನು ಇದ್ರಾಗ 7 ತಲೆಮಾರಿನ ಹೆಣ್ಣಿನಿಂದ 7, ಗಂಡಿನಿಂದ 7 ತಲೆಮಾರಿನ ಜೀನ್ಸ್ ಬರ್ತಾವ, ಕ್ರೋಮೋಜೋಮ್ಸ್ ಬರ್ತಾವ. ಒಂಟಿ ಕ್ರೋಮೋಜೋಮ್ಸ್ ಅಂತ. ಗಂಡಿನ ಒಂಟಿ ಕ್ರೋಮೋಜೋಮ್ಸ್ 28, ಹೆಣ್ಣಿನ ಒಂಟಿ ಕ್ರೋಮೋಜೋಮ್ಸ್ 28, ಎರಡೂ ಕೂಡ್ತಾವ. ವೀರ್ಯಾನು ಡಿಂಬಾನು ಕೂಡ್ತದ, ಸಮಾಗಮ ಆಗ್ತದ, ಫಲಿತ ಆಗ್ತದ, ಶಿಶು ಹುಡ್ತದೋ. ಆದ್ರ ನೀವು ಅವ್ರಿಗೆ ಬರೀ ಶರೀರಕ್ಕೆ ಜನ್ಮ ಕೊಟ್ರಿ, ಮನಸ್ಸು ನೀವು ಸೃಷ್ಟಿಸಲಿಲ್ಲ. ಮನಸ್ಸು ತನ್ನಿಂದ ತಾನು ಸೃಷ್ಟಿ ಆಗ್ತದ. ಬಾಹ್ಯ ಸಮಾಜದೊಳಗ, ಪರಿಸರದೊಳಗ, ಗೆಳತನದೊಳಗ ಮನಸ್ಸು ಅಲ್ಲಿ ಸೃಷ್ಟಿ ಆಗ್ತದ, ಇಲ್ಲಿ ದೇಹ ಸೃಷ್ಟಿ ಆಗ್ತದ. ಅದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಶರೀರ ಕೊಟ್ಟಿರಿ, ಮನಸ್ಸು ಕೊಟ್ಟಿಲ್ಲ. ಮಹಾತ್ಮ ಗಾಂಧಿ ಮಕ್ಕಳು ಮಹಾತ್ಮ ಗಾಂಧಿ ಆಗ್ತಾರಂತಲ್ಲ, ವಿವೇಕಾನಂದರ ಮಕ್ಕಳು ವಿವೇಕಾನಂದ್ರ ಬ್ರಹ್ಮಚಾರಿ ಬಿಡ್ರಿ ಅದಲ್ಲ, ಅವ್ರ ಆಗ್ತಾರಂತಿಲ್ಲ. 7 ತಲೆಮಾರು, 7 ಸಂಬಂಧಗಳು. ಬಹಳ ವಿಚಿತ್ರದ ರೀ. ನೀವು ಯಾವುದೇ ಶ್ಲೋಕ ನನ್ರಿ ಬೇಕಾರ, ಶ್ಲೋಕ ಅಂತೀರಿ. ಸೌರಾಷ್ಟ್ರೇ ಸೋಮನಾಥಂಚ ಒಂದು ಶ್ಲೋಕ ಬರ್ತದೆ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಂಕಾಲಂ ಓಂಕಾರಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂಚ ಢಾಕಿನ್ಯಾಂ ಭೀಮಶಂಕರಂ ಸೇತು ಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರ್ಣಶ್ಯಾಂತ್ ವಿಶ್ವೇಶಂ ತ್ರಂಬಕಂ ಗೌತಮೀ ತಟೆ ಹಿಮಾಲಯಂತು ಕೇದಾರಂ ಕೃಷ್ಣೇಶಂ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠೇನ್ನರಃ ಸಪ್ತ ಜನ್ಮ ಕೃತಂ ಪಾಪಂ. ನೋಡಿ, ಒಂದು ವಾಕ್ಯ ಬರ್ತದಲ್ಲಿ, ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಎಷ್ಟು ಅದ್ಭುತದ ಬರ್ತದೆ. 7 ಜನ್ಮ, 7 ಜನ್ಮದ ಪಾಪ ಪರಿಹಾರ ಆಗುತ್ತಂತ ಅಲ್ಲಿ ಬರ್ತದ. ಇದು ಒಂದು ಸೂತ್ರ. ಆದ್ರ ನಾ ಏನ್ ಕ್ರೋಮೋಜೋಮ್ ಹೇಳಿದೆ, ನಾ ಏನ್ ಮಗು ಹುಟ್ಟುವ ಒಂದು ವ್ಯವಸ್ಥೆ ಹೇಳಿದೆ, ಆ ಮಗು ನಿಮ್ಮನ್ನೇ ಹೋಲ್ಬೇಕಂತಿಲ್ಲ. 7 ತಲೆಮಾರಿನ ಒಳಗಾಗಿ ಯಾರಾದರೂ ನಿಮ್ಮ ಅಪ್ಪನ್ನ, ನಿಮ್ಮ ಮುತ್ಯಾನ ಹೋಲ್ಬಹುದು. ನೀವು ಚಂದದಿರಿ, ಅವ ಅಕರಾಳ ವಿಕರಾಳ ಹುಟ್ಟಬಹುದು. ನೀವು ಗಿಟ್ಟದಿರಿ, ಅವ ಎತ್ತರ ಹುಟ್ಟಬಹುದು. ನೀವು ಶಾಂತದಿರಿ, ಅವ ಇದು ಏನೋ ಭಯಂಕರ ಹಿಂಸಾ ಪ್ರವೃತ್ತಿ ಹುಟ್ಟಬಹುದು. ಅದಕ್ಕೆ ನನ್ನ ಮಕ್ಕಳಿದ್ದಂಗೆ ಹಾಕಿ ಬಹಳ ಅದ್ಭುತ ಪ್ರಕ್ರಿಯೆ ಅದು. ನಾ ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರ, ನಮ್ಮಲ್ಲಿ ಒಂದು ದೊಡ್ಡ ವ್ಯವಸ್ಥೆ ಅದ ರೀ. ಗಂಡು ಹೆಣ್ಣು ಕೂಡ್ಬೇಕಾಗತ್ತ. ಹಿಂದಿನ ಕಾಲದ ಹೆಂಗಿತ್ತಪ್ಪ ಅಂತಂದ್ರ, ತಂದೆ ತಾಯಿ ಆದವರು ತಮ್ಮ ಮನೆಗೆ ಬರ್ತಕ್ಕಂತ ಸೊಸೆ ಹಿಂಗ ಇರ್ಬೇಕಂತ ಅವರೆಲ್ಲ ಒಂದು ಇದು ಇತ್ತು. ಅದು ಹೌದಾ, ದೃಷ್ಟಿ ಇತ್ತು. ಹುಡುಕ್ತಿದ್ರು ಅವರು. ಅವ್ರ ಮಾಡ್ತೇನೆ ಹೆಂಗ, ಇವ್ರು ಮಾಡ್ತೇನೆ ಹೆಂಗ, ಅವ್ರ ಸಸಿ ಹೆಂಗ, ಇವ್ರ ಸಸಿ ಹೆಂಗ, ಅತ್ತಿ ಹೆಂಗ, ಇವ್ರ ಹೆಂಗ, ಎಲ್ಲರೂ ಸ್ಟಡಿ ಮಾಡ್ತಿದ್ರು. ಅವರು ಆರೋಗ್ಯವನ್ನು ಸ್ಟಡಿ ಮಾಡ್ತಿದ್ರು, ಭಾವನೆಗಳನ್ನ ಸ್ಟಡಿ ಮಾಡ್ತಿದ್ರು, ಅವ್ರ ವರ್ತನೆಗಳನ್ನ ಸ್ಟಡಿ ಮಾಡ್ತಿದ್ರು, ರೋಗಗಳನ್ನ ಸ್ಟಡಿ ಮಾಡ್ತಿದ್ರು. ನಿಮಗೆ ಗೊತ್ತಿಲ್ಲ, ಈಗಲೂ ಕೂಡ ಎಷ್ಟೋ ಫ್ಯಾಮಿಲಿ ಒಳಗ ಸುಸೈಡ್ ಮಾಡ್ಕೊಂಡು ಸಾಯ್ತಾವ. ಪ್ರತಿಯೊಬ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಕ್ಕಂಥ ಫ್ಯಾಮಿಲಿ ಅದ ನೋಡಿ. ನಾನು ಎಷ್ಟೋ ಫ್ಯಾಮಿಲಿ ಒಳಗೆ ಬರೀ ಏನೋ BP ಆಗಿ ಸತ್ತಾರ, ಎಷ್ಟೋ ಫ್ಯಾಮಿಲಿ ಲಕ್ವಾಗಿ ಸತ್ತಾರ, ಎಷ್ಟೋ ಫ್ಯಾಮಿಲಿಯಾಗ ಕ್ಯಾನ್ಸರ್ ಬರ್ತಾವ. ಅಷ್ಟಿಗೂ ಕ್ಯಾನ್ಸರ್. ಹೊರಗಿಂದ ಬೇಡ, ರಾಜ್ಕುಮಾರ್ ಫ್ಯಾಮಿಲಿ ಒಳಗ ನೋಡಿ ಸದ್ಯ. ರಾಜ್ಕುಮಾರ್ ಫ್ಯಾಮಿಲಿ ಯಾವ್ರನ್ನ ಕಲಾ ಇದ್ರೊಳಗ ಆರಾಧ್ಯ ದೈವಂತ ನಾವು ಇದು ಮಾಡ್ತೀವಿ. ಶಿವರಾಜ್ ಕುಮಾರ್ ಹೇಳ್ತಾರ, ನಮ್ಮ ಮನೆಗೆ ಏನ್ ಶಾಪ ಇದೆ ಗೊತ್ತಿಲ್ಲ ಅಂತ.
ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಬಂತು, ಸಣ್ಣ ಮಕ್ಕಳಿಗೆ ಬರಕತ್ತೈತಿ. ಇವರು ಇದು ಮಕ್ಕಳು ಬಂದ್ರು, ರಾಜ್ಕುಮಾರ್ ಶಿವರಾಜ್ಕುಮಾರ್ ಹೋಗಿ ಅಮೆರಿಕಕ್ಕೆ ಹೋಗಿ ಅಂತ ಅಂದ್ಬಿಟ್ರು. ಅದಕ್ಕೆ ಯಾಕೆ ಅಳದು ಸುರಿದು ಗನ್ಯಾ ತರಬೇಕಾದ ನೋಡೋ ಒಂದು ಕಾಲ ಇತ್ತು. ಅಪ್ಪ ನೋಡ್ತಿದ್ದ, ತಮ್ಮ ನಿನಗೊಂದು ಕನ್ಯಾ ನೋಡ್ಬಂದಿರಪ್ಪ, ಮದುವೆ ಆಗ್ಬೇಕಂತ ಹಿಂಗ್ ಅಂತಿದ್ದ. ಹಂಗಿಲ್ಲ, ಹೋದ್ ಕಾಲ ಹಾಳಾಗಿ ಇವ್ರ ನೋಡ್ಕೊಂತಾವ್, ಯಾವ್ಯಾವ್ದೋ ಕನ್ಯಾ ಇವ್ರ ಹೊಡ್ಕೊಂತಾವ್. ಗುಣ ಕೂಡ್ಸುವಂಗಿಲ್ಲ, ತಲೆಮಾರು ನೋಡುವಂಗಿಲ್ಲ, ಹಿಂದಿನ ಅವ್ರೆಲ್ಲ ಇತಿಹಾಸ ನೋಡುವಂಗಿಲ್ಲ. ಹಾಕೋಬೋದು ಎಂಥದೋ ಕುಟುಂಬ, ಎಂಥದೋ ಪರಿವಾರ, ಎಂಥದೋ ಇದು, ಎಂಥದೋ ಭಾವನೆಗಳು ಅವ್ರು ತಂದು ಮನೆ ಹಾಕ್ತೀವಿ, ಒದ್ದು ಹೊರಗೆ ಹಾಕ್ತಾರೆ. ಕರುಣಾನೇ ಇಲ್ಲ, ಅವ್ರಿಗೆ ಸಂಬಂಧ ಇಲ್ಲ. ನೀವೇನಾಗ್ಬೇಕು ಅವ್ರಿಗೆ? ಪ್ರೀತಿ ಇಲ್ಲ, ವಾತ್ಸಲ್ಯ ಇಲ್ಲ ಅಂತ ಜಗತ್ತನ್ನು ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ವರ್ಣ ಸಂಕರ ಅಂತ. ಹಿಂದಿನವ್ರು ಏನ್ ಮಾಡ್ತಿದ್ರು ಗೊತ್ತಾ? ಎಷ್ಟು ಅದ್ಭುತ ಐತ್ರಿ. ಕೈರಿ ಹಿಂಗ್ ಮಾಡ್ತಿದ್ರು, ಹಿಡಿತಿದ್ರು. ಇದ್ರ ನಾಲ್ಕು ತಗೊಂತಿದ್ರು, ಇಲ್ಲಿಂದ ಇಲ್ಲಿ ತಗೊಂತಿದ್ರು, ಆ ದಾರ ಹಿಡಿತಿದ್ರು. ಏನ್ ಕರಾರವಾದ ದೇಹ ರಚನೆ ಗೊತ್ತಾಕಿದ್ ಗೊತ್ತಾ? ನಾವು ಅದನ್ನ ಮೂಢನಂಬಿಕೆ ಅಂದಿವರ. ಅದನ್ನ ಬರೋರು ಎಮ್ಮೆ ಕಲ್ತದನ್ನು ಸಹಿತ ಓದಕ್ ಪುಸ್ತಕ ಕೊಡೋರು. ನಾನ್ ಬೈತಿದ್ದೆ ಅವ್ರಿಗೆ, ಇವ್ರಿಗೆ ಎಮ್ಮೆ ಕಲ್ತಾರ ಅಂತವ್ರಿಗೆ ಓದಿಸ್ತಾರ ಅಂತಿದ್ದೆ. ಸುಮ್ಕಿರಂತಿದ್ರು. ಪುಸ್ತಕ ಓದು ಅನ್ನೋದ್ರೊಳಗ ಕಣ್ಣು ಹೆಂಗ್ ಕಾಣಿಸ್ತಾವ ಚೆಕ್ ಮಾಡ್ತಿದ್ರು ಅವರು. ಹಿಂಗ ನೋಡಿದ್ರ, ಹಿಂಗ ನೋಡಿದ್ರ ಅಥವಾ ತೊದರ್ತಾರ ಹೆಂಗ? ಒಂದು ಪುಸ್ತಕ ಎಮ್ಮೆ ಕಲ್ತಾರ PhD ಮಾಡಿರ್ಲಿಕ್ಕ. ಓದು ಅನ್ನೋದ್ರೊಳಗೆ ಏನಿತ್ತಪ್ಪ ಅಂದ್ರ ಕಣ್ ಕಾಣ್ತಾವಿಲ್ಲೋ ಒಂದು, ಎರಡನೇದು ತೊದಳ್ತಾಳೋ ಹೆಂಗೋ, ಕಿವಿ ಕೇಳಿಸ್ತಾವಿಲ್ಲೋ ಹೆಂಗೋ, ಎಲ್ಲ ಚೆಕಪ್ ಹಾಕಿದ್ದು ರೀ. ಮತ್ತ ನಿಮ್ಮ ಮಗಳಣಿಯಲ್ಲಿ ಕೊಟ್ಟಾರಪ್ಪ ಅವ್ರನ್ನ, ಮತ್ತ ಹಿಂಗೆಲ್ಲ ಚೆಕ್ ಮಾಡೋರು. ಮನೆತರದ ಹಿಟ್ರಿ ತಗೊಂಡವರು ಅವರು. ಎಲ್ಲಿ ಹೋಗ್ತೀರಿ ಈಗ? ನಾ ಯಾಕೆ ನಮ್ಮ ಶಿಷ್ಯರ ಪೈಕಿ ಹೇಳಿದೆ, ನಾನು ಬಾಯಿ ಬಿಚ್ಚಿ ಹೇಳಕ್ ಆಗುದಿಲ್ಲ. ಒಂದು ಗುಡಿ ಊರು ಯಾವ್ದು ಹೇಳುದಿಲ್ಲ, ಪಕ್ಕದಲ್ಲೇ ಅದ ದೊಡ್ಡ ಗುಡಿ, ಸಹಸ್ರಾರು ಮಂದಿ ಭಕ್ತರು ಹೋಗ್ತಾರ. ಅವ ಅರ್ಚಕ ಇವತ್ತು ಹೆಚ್ಚು ಅಮೆರಿಕದಾಗ ಬಂತು, ನಮ್ಮಲ್ಲಿ ಬಂತು. ಅರ್ಚಕರಷ್ಟು ದುಡಿಮೆ ಯಾರಿಗೂ ಆಗುದಿಲ್ಲ. ಸಿಕ್ಕಾಪಟ್ಟೆ ರೊಕ್ಕ ಸುರಿತದೆ. ಕೋಟಿ ಗಟ್ಲೆ ಗಳಿಸ್ಯಾನ ಒಬ್ಬಕ್ಕೆ ಮಗಳು. ಕೋಟಿ ಗಟ್ಲೆ, ಲಕ್ಷ ಗಟ್ಲೆ ಅಲ್ಲ, ಕೋಟಿ ಗಟ್ಲೆ ಗಳಿಸ್ಯಾನ ಒಬ್ಬಕ್ಕೆ ಮಗಳು. ಹೋಗಿ ನವನ ಮುಸಲ್ಮಾನ್ ಕುಡಿದ್ರು ಲವ್. ಏನ್ ನಮ್ಮ ಮಂದಿಗೆ ಬುದ್ಧಿ ಐತಿ ಇಲ್ಲೋ, ನಾವು ಈ ತಲೆ ಶಗಣಿ ಐತೋ ಗೊತ್ತಿಲ್ಲ. ಮುಸಲ್ಮಾನರು ಲವ್ ಮಾಡ್ತಾವ ಹೋಗಿ, ಹಂಗ ಬಲಿಗೊಳಿಸ್ಕೊಂತಾರೋ ಗೊತ್ತೇ ಇಲ್ಲ. ಮನ್ಯಾಗ ಹತ್ತು ಕರೆದು ತಾಯಿ ಒಬ್ಬಕ್ಕೆ ಮಗಳು ಇಲ್ಲಿ ಬಂದ್ರು. ಗುರುಗಳ ಇನ್ನು ಹೆಂಗರ ಮಾಡಿ ನನ್ನ ಮಗಳು ಉಳಿಸ್ರಿ, ಹಿಂಗ್ ಹೇಳ್ಕೊಂಡ್ರು. ಮುಂದ್ ಒಂದ ವಾರದಾಗ ಗುರುಗಳ ತಪ್ಪಾಗ್ಬಿಡ್ತೀರಿ, ನನ್ನ ಮಗಳು ಅವನ್ ಕೂಡ ಮದುವೆ ಆಗ್ಬಿಟ್ಟಾಡ್ರಿ. ಮದುವೆ ಆಗ್ಬಿಟ್ಟಾಡ ಮುಂದ ಆಯ್ತು ಬಿಡವ ಅಂತಂದೆ. ಮುಂದ್ ಒಂದು ವಾರ ಆಯ್ತು, ಬಂದು ಬಡಿತಾರ ಇದನ್ನ ಮಾಡ್ತಾರ, ರೊಕ್ಕ ತಗೊಂಬ ಅಂತಾರ. ನನ್ ಮಗಳ್ ಬಿಡ್ರಿ ಅಂತ ಬಿಡಾಕ 1.5 ಕೋಟಿ ರೂಪಾಯಿ ಕೇಳಿದ್ರು. ಬಿಡಾಕ 1.5 ಕೋಟಿ ಕೊಟ್ರು. ಬಂದು ಕುಂತಲು. ಚಿತ್ರಂದ್ರ ಏನ್ ಮಾಡಿದ್ರು ಏನು, 15 ದಿವಸ ಮತ್ತೆ ಹೋದ್ ಓಡಿ 1.5 ಕೋಟಿನೂ ಹೋತು. ಅಲ್ಲಿ ಹೋಗಿ ಬೃಕ್ಕ ಹಾಕೊಂಡು ಅವನ ಓದಿಸ್ಕೊಂಡು ಬಡಿಸ್ಕೊಂಡು ತೀರ್ಸ್ಕೊಂಡು ಕುಂತ. ಅವ್ವ ಕಣ್ಣೀರ ಕಾಲು ತೊಳಿತಾರ, ಕೈ ತೊಳಿತಾರ. ಅಪ್ಪ ಮಾನಸಿಕ. ಇನ್ನು ಅವನಿಂದ 3 ಮಕ್ಕಳು ಹಡ್ದಾರ ಈ ಸತ್ಯ. ಅವ 3 ಮಕ್ಕಳು, ಅವ್ರ ಹೆಸರೆಲ್ಲ ಇದು ಎಂತ ಇದು ವರ್ಣ ಸಂಕರ ಅಂತ. ಇದು ವರ್ಣ ಸಂಕರ ಅಂತಾರ. ಏನ್ ತಳ ಇಲ್ಲ, ಬುಡ ಇಲ್ಲ, ಏನಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಧರ್ಮ ಯಾವ್ದು ಗೊತ್ತಿಲ್ಲ, ಜಾತಿ ಯಾವ್ದು ಗೊತ್ತಿಲ್ಲ, ಭಾವನೆ ಯಾವ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ವರ್ಣ ಸಂಕರ ಇದು ಆಗ್ತದೆ. ಇದು ಆಗಕತ್ತೈತಿ ಪ್ರತಿಯೊಬ್ರು. ಇದು ರೀ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಲವ್ ಗೊತ್ತಿಲ್ಲ ಇವಕ್ಕ.
ಮತ್ ಸಕ್ಸಸ್ ಆಗ್ಯವನು 195% ಲವ್ ಮ್ಯಾರೇಜ್ ಫೇಲ್ಯೂರ್ ಆಗ್ಯಾವ. 11 ವರ್ಷಗಟ್ಲೆ ಲವ್ ಮಾಡ್ಯಾರ, ಮದುವೆ ಆದ 11 ದಿವಸಕ್ಕೆ ಡೈವರ್ಸ್ ಕೊಟ್ಟಾರ. ಹೆಂಗಂತೀರಿ ಇದಕ್ಕೆ? 11 ವರ್ಷಗಟ್ಲೆ ಐ ಲವ್ ಯು, ಯು ಲವ್ ಮೀ, ಐ ಲವ್ ಯು, ಯು ಲವ್ ಮೀ. ನಡ್ರಪ್ಪ, ಮದುವೆ 11 ದಿವಸಕ್ಕೆ ಡೈವರ್ಸ್. ಮತ್ತ ಅದು ಹೆಂಗ? ಕೋಟ್ಯಾನುಗಟ್ಲೆ ಆಸ್ತಿ ಗಂಡಿಂದು ತಾಳಿ ಕಟ್ಟಿದ್ ಮುಗಿತ್ತು. ಎಂತ ಪರಿಸ್ಥಿತಿ ನೋಡ್ರಿ. ತಾಳಿ ಕಟ್ಟಿದ್ರಿಲ್ಲೋ ಆ ಗಂಡಸಿನ ಇಡೀ ಆಸ್ತಿಗೆ ಹಾಕಿ ಅರ್ಧ ಭಾಗ ಒಡೆಯಾದಕ್ಕೆ ಇವ್ರು ಅವನ ಬಡವಣ ಇರಲಿ ಏನಾರ ಇರ್ಲಿ 11ನೇ ದಿವಸಕ್ಕೆ ಡೈವರ್ಸ್ ಕೊಟ್ರಪ್ಪ ಅಂತಂದ್ರ ಅವ್ರಿಗೆ 6.5 ಕೋಟಿ ರೂಪಾಯಿ ಕೊಟ್ಟು ಕಳ್ಸಿದ್ರು. 6.5 ಕೋಟಿ ರೂಪಾಯಿ ಆಕಿ ಜೀವನಾವಶ್ಯಕ. ಏನ್ ಮಾಡ್ತೀವಿ? ಕೋಟ್ನಾಗಲ್ಲ, ಅಪ್ಸತ್ನಾಗಿದು ಆಕಿ ಮತ್ತೊಬ್ಬನ್ ಲವ್ ಮಾಡಿದ್ಲು. ಆಕಿ 6.5 ಕೋಟಿ ತಗೊಂಡೋಗಿ ಮತ್ತೊಬ್ಬನ್ ಚಂದ. ಯಾರು ಹುಟ್ಟಿದ ಮಕ್ಕಳು ಏನು? ಆಗ್ಲೇ ಮೊದ್ಲ ಆಕೆ ಹೊಟ್ಟಿಲಾಗಿದ್ದಕ್ಕಿ 11 ದಿವಸಕ್ಕೆ ಯಾಕೆ ಇದಾಗಿತ್ತಪ್ಪ ಅಂತಂದ್ರ ಮೊದ್ಲ ಇವ್ ಡೌಟ್ ನಾನು ಗೂಡೇ ಇಲ್ಲ ಈಕಿನಿ ಹೆಂಗ. ಅದಕ್ಕಾಗಿ ಈಗಾಲಕ್ಕೆ ಹೊಟ್ಟಿಲ್ ಹಾಗೆ ಹೋಗ್ಯಾಳ. ಇನ್ನು ಯಾರಿಗೆ ಹಡಿತಾಳೋ, ಯಾರಿಗೆ ಹುಟ್ಟಾಯ್ತು ಯಾರಿಗ್ ಗೊತ್ತು. ವರ್ಣ ಸಂಕರ, ಇದು ವರ್ಣ ಸಂಕರ. ವಿದೇಶದಲ್ಲಿದ್ದಂತ ಸಂಸ್ಕೃತಿ ನಮ್ಮಲ್ಲಿ ಬಂದ್ಬಿಟ್ಟದ್ದು. ವಿದೇಶದಲ್ಲಿ ಅಪ್ಪನ ಹೆಸರು ಬಳಸೋದಿಲ್ಲ, ಮಕ್ಕಳ ಹೆಸರು ಮುಂದ ಅಪ್ಪನ ಹೆಸರು ಬಳಸೋದಿಲ್ಲ. ಯಾಕಪ್ಪ? ಅಪ್ಪ ಯಾರನ್ನು ಗೊತ್ತಿಲ್ಲ ಅವ್ರಿಗೆ. ಅಪ್ಪ ಯಾರನ್ನು ಗೊತ್ತಿಲ್ಲ, ಹೆಂಗ್ ಬಳಸ್ತಾರ? ಹೆಂಗ್ ಬಳಸ್ತಾರ? ಅದಕ್ಕೆ ಅವನ ಹೆಸರು ಬಳಸ್ತಾರ. ಅವ್ರು ಎಂತ ಸಂಸ್ಕೃತಿ ನಮ್ಮಲ್ಲಿ ಬಂದದ್ರಿ. ಯಾರನ್ನ ಮದುವೆ ಹಾಕಾರ? ಈ ಜಂಗಮರ ಹುಡುಗಿಯರು ಮಾರಾಟರ ಮದುವೆ ಆಗ್ಯಾವು. ಜಂಗಮರ ಹುಡುಗಿಯರನ್ನು ಮಾರಾಟರ ಮದುವೆ ಆಗ್ಯಾವು. ಜಂಗಮರ ಹುಡುಗರನ್ನು ಬಣದಿಗರ ಮದುವೆ ಆಗ್ಯಾರ. ಲಿಂಗಾಯತ ಮದುವೆ ಆಗ್ಯಾರ. ಏನ್ ಮಾಡ್ತೀವಿ? ಏನು ಸಂಸ್ಕಾರ ಕೊಡ್ತೀವಿ ಅವರಿಗೆ? ಸಂಸ್ಕಾರ ಅಂದ್ರೆ ಏನು? ಹಿಂಗಾಗಿ ಕೇಳತೀರದ ಜಡ್ಡುಗಳು ಪ್ರಕಟವ ಗೊತ್ತೇ ಇಲ್ಲ. ಹುಟ್ಟು ಮಕ್ಕಳು ಹೆಂಗೇನು ಹುಟ್ಟಕತ್ತೇವೆ, ವಿಕರಾಳ ಹುಟ್ಟಕತ್ತೇವ. ಯಾಕಂದ್ರೆ ತಳ ಎಲ್ಲ ಗೊತ್ತಿಲ್ಲ. ಅವ್ರಪ್ಪ ಹೆಂಗಿದ್ದು ಗೊತ್ತಿಲ್ಲ, ಅವ್ರವ್ ಹೆಂಗಿದ್ದು ಗೊತ್ತಿಲ್ಲ. ಅಂತದೇ ಸ್ಥಿತಿಯ ಅಂತ ಮಣಿತನದಿಂದ ಬಂದಾಳ ಸಸಿ. ಜಾತಿ ಗೊತ್ತಿಲ್ಲ, ಪಾತಿ ಗೊತ್ತಿಲ್ಲ. ಯೂನಿವರ್ಸಲ್ ಒದ್ದಾಡ್ತಾರ. ಜಾತಿ ಸಮಾನ ಹಂಗ ಹಿಂಗ ದೊಡ್ಡ ದೊಡ್ಡ ಮಾತಾಡ್ತಾರ. ಆದ್ರ ನಮ್ ಹಿಂದಿನವ್ರು ಮಾಡಿದ್ದು ಸರಿ ಇತ್ತದು. ನಮಗೆ ತಪ್ಪಂತ ಅನಿಸ್ತದ. ಸರಿ ಇತ್ತದು. ಬಹಳ ಮುಂದಾಲೋಚನೆ ಇತ್ತದು. ವಂಶವಾಹಿನಿ ಮದುವೆ ಆಗುದರೆ ಯಾಕ? ಸ್ಯಾಕ್ಸ್ಗಾಗ ಅಲ್ಲ. ಅದು ಈಗ ಏನಾಗೈತಿ? ಸೆಕ್ಸ್ಗೋಸ್ಕರ. ಅದಕ್ಕೆ ಮತ್ತೇನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ವಯಸ್ಸಾದವ್ರದ್ದು ತುಂಬ ಮುಗಿದ್ ಕತೀವಿ. ನಿಮ್ ಮಕ್ಕಳಿಗೆ ತಿಳಿ ಹೇಳ್ರಿ, ನಿಮ್ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಆದ್ರೆ ಹೆಂಗ ಕಾಲ ಬಂದದಪ್ಪ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ. ಯಾಕಂದ್ರ ಪೇರೆಂಟ್ ಏನು ಚೈಲ್ಡ್ ಕಲ್ಚರ್ ಹೋಗಿ ಪೇರೆಂಟ್ ಕಲ್ಚರ್ ಬಂದದ್ದು. ಚೇಂಜ್ ಆಗ್ಯದ. ಹೆಂಗ್ ಗೊತ್ತದ? ನಿಮ್ಗೆ ಗೊತ್ತಾಗಿರೋದು ನಾ ಹೇಳಿದ್ದೆಲ್ಲ. ಅಪ್ಪ ಹೇಳಿದ ಮಾತನ್ನ ವಿಧೇಯರಾಗಿ ಅಪ್ಪ ಹೇಳಿದ್ದ ಕನ್ಯಾನ ಮದುವೆ ಆಗ್ತಕ್ಕಂಥ ಕಾಲ ಬಂದಿತ್ತು. ಈಗ ಅಪ್ಪ ಬೆಲೆನೇ ಇಲ್ಲ. ನಾ ಇಂದಕ್ಕೆ ಮದುವೆ ಹಾಕಿನಿ ಅಪ್ಪ, ಸಂಜೆ ಮುಂದ ಇದನ್ನ ರಿಜಿಸ್ಟರ್ ಆಫೀಸ್ ಹೋಗ್ತೀವಿ, ಮದುವೆ ಹಾಕಿವಿ, ಪಾರ್ಟಿ ಐತಿ ಬರ್ರಿ ಕರ್ಕೊಂಡು. ಅಪ್ಪನ ಮಾತು ಯಾರು ಕೇಳೋದಿಲ್ಲ, ಅವ್ರ ಮಾತು ಯಾರು ಕೇಳೋದಿಲ್ಲ. ಇಂಥ ಒಂದು ಕಲ್ಚರ್ ಬಂದದಲ್ಲ. ಮಕ್ಕಳು ಹುಟ್ಟಿದು ಮಕ್ಕಳೇ ಸರ್ವಸ್ವ. ಈಗಿನ ಪೇರೆಂಟಿಗೆ ಮಕ್ಕಳೇ ಸರ್ವಸ್ವ. ಅಪ್ಪ ಅವನು ಮರ್ತಾ ಬಿಡ್ತಾರೆ. 22 ಶೂಸು, 40 ಸಾಕ್ಸು ತಂದಿದ್ದ ಬಾಕ್ಸು, ಇದು ಅದು ಇದು ಏನ್ ಮನೆ ತುಂಬ ಅವ್ರದ ಒಂದ ಹುಡುಗ. ಅಪ್ಪ ಅವನಿಗೆ ಕ್ಯಾರೆ ಅನ್ನೋದಲ್ಲ, ಮಕ್ಕಳೇ ಸಂಸ್ಕೃತಿ. ಮಕ್ಕಳೇ ಅವ್ರ ಸರ್ವಸ್ವ. ಇದ್ರೊಳಪ್ಪ
ಇದು ಡೆವಲಪ್ ಆಯ್ತು, ಇದೇ ಡೆವಲಪ್ ಆಗೋದು ಹೊಂಟೈತಿ. ನೀವು ನೀವು ತಂದೆ ತಾಯಿರಲ್ಲ, ಅವರಿಗೆ ಅವ್ರು ತಮ್ಮ ಮಕ್ಕಳಿಗೆ ಸರ್ವಸ್ವ, ನಿಮ್ಮ ಬಿಡ್ತಾರ. ಅದಕ್ಕೆ ವೃದ್ಧಾಶ್ರಮ ಬೆಳೆದು ಆಗಿ ಬರುವುದೇ ಇಲ್ಲ. ನಿಮ್ಗೆ ಅವ್ರಿಗೆ ಹೊಂದಾಣಿಕೆ ಆಗೋದು ಸಾಧ್ಯವೇ ಇಲ್ಲ. ನೀವು ಮಗನಿಗೂ ಬೇಲಾರಿರಿ, ಮೊಮ್ಮಕ್ಕಳಿಗೂ ಬೇಲಾರಿರಿ, ಅವ್ರ ಹೆಂಡ್ರಿಗೂ ಬೇಲಾರಿರಿ. ಯಾವಾಗ ಮದುವೆ ಆಯ್ತು ಅಲ್ಲಿವರೆಗೂ ನೀವು ತಂದೆ ತಾಯಿ ಇದ್ರಿ. ಈಗ ಅವ್ರು ನಿಮ್ಮ ಸೊಸೆಯಂದರೆ ಗಂಡಂದಿರು, ನಿಮ್ಮ ಸೊಸೆಯಂದರೆ ಗಂಡಂದಿರು, ನಿಮ್ಮ ಮಕ್ಕಳಲ್ಲ ಅವ್ರು ಯಾರವರು ನಿಮ್ಮ ಮಕ್ಕಳು. ಯಾವಾಗ ಮದುವೆ ಆಯ್ತೋ ಅವ್ರು ಚೇಂಜ್, ಅವರು ಅವರಲ್ಲ. ನಿಮ್ಮ ಸೊಸೆಯಂದಿರಿಗೆ ಗಂಡಂದಿರು ಮಾತ್ರ ನಿಮ್ಮ ಮಕ್ಕಳು. ಮುಗಿ. ಇದು ಹಿಂಗೆ ಹಿಂಗೆ ಹಿಂಗೆ. ಇದಕ್ಕೆ ಕಾರಣ ಒಳ್ಳೆ ಸಂಕರ. ನಾ ಅದೇ ಹೇಳ್ಬೇಕಾಗೈತಿ. ಇದು ಜಗತ್ತಿನಾದ್ಯಂತ ಬೆಳೆದಿತ್ತು. ಈ ನಮ್ಮ ದೇಶಕ್ಕೆ ಬಂದದ, ನಮ್ಮಲ್ಲಿ ಹೆಚ್ಚು ಆಗಿ ಬೆಳೆಯಕೈತಿ. ಇದರ ಫಲ ಎಲ್ಲರೂ ಮೌನವಾಗಿ ಹೇಳ್ತಾರೆ. ದೊಡ್ಡ ಅರಮನೆ ಅಂತ ಮನೆ ಕಟ್ಟ್ಯಾರ, ಇರುವವರು ಅಪ್ಪ ಅಮ್ಮ ಇಬ್ರ. ಅದು ಒಂದು ಯಾರ ಬಟ್ಟಕ್ಕಾದ್ರೆ ಮುಗೀತು, ಒಬ್ರ. ಅರಮನೆ ಅಂತ ಮಣಿ ಒಬ್ರ. 8 ಮಂದಿ ಆಳುಗಳು, 8 ಮಂದಿಗೆ ಮಣಿ ಕಟ್ಟದಂಗದು. 8 ಮಂದಿಗೆ ಮಣಿ ಕಟ್ಟದಂಗ. ಹೆಂಗದ ದುನಿಯಾ, ಹೆಂಗದ ಬದುಕು. ಚಂದ ಇರೋದ್ರಲ್ಲಿ ಹೆಂಗ್ ಚಂದ ಆಗ್ತದ. ದುಃಖ ಬರಬೇಡದಂತ ಹೆಂಗ್ ಬರೋದಿಲ್ಲ. ಸಮಾಧಾನ ಬಾಂದ್ರೆ ಹೆಂಗ್ ಬರ್ತದ. ಆನಂದ ಸಿಗೋದ್ ಹೆಂಗ್ ಸಿಗ್ತದ. ಸತ್ಯ ನಾಶ್. ಈಗ ಹೋಗುದ ಬದುಕು ಕೊನೆ ಅನ್ನೋದು ತಪ್ಪಿಟ್ಟಂತ. ಯಾರು ಏನೋ ಮಾಡ್ಲಾಗದಂತ ಒಂದು ಪರಿಸ್ಥಿತಿ ಒಳಗ ನಾವು ಬಂದ್ಬಿಟ್ಟಿವಿ, ಸಿಕ್ಕೋಬಿಟ್ಟಿವಿ. ವಿಷಚಕ್ರ ಸಿಕ್ಕೋಬಿಟ್ಟಿವಿ. ಏನಿಲ್ಲ, ಎಲ್ಲರೂ ಮೌನವಾಗಿ ರೋಸ್ತಾ ಇದ್ದಾರೆ. ಒಂದು ಹೃದಯ ಸುಮ್ಮನೆ ದೇಕನಿಕ ಡಬ್ಬ. ಚಂದ ಕಾಣಿಸ್ತಾರ, ಚಂದ ಮಣಿದ್ ಮಾಡುದು, ರೊಕ್ಕದ ಬ್ಯಾಂಕ್ ಬ್ಯಾಲೆನ್ಸ್ ಅದ, ಎಲ್ಲ ಅದ. ಮಂದಿ ತಿಳ್ಕೊಂಡ್ರೆ ಎಲ್ಲ ಬರಬರಿ, ಏನು ಬರಬರಿ ಇಲ್ಲ. ಮನಿ ಮ್ಯಾಗ ಅಷ್ಟು ಸ್ವರ್ಗ ನಿವಾಸ, ಒಳಗ್ ನರಕ ಥೇಟ್. ನಿಮ್ ಮನಿ ಥೇಟ್ ನರಕ. ಮ್ಯಾಗ ಹೆಸರು ಯಾವ್ದೈತಿ ಟೈಟಲ್ ನಿಮ್ ಮನಿ ಮ್ಯಾಗ? ಸ್ವರ್ಗ ನಿವಾಸ್. ಅದಕ್ಕೆ ಕನಿಷ್ಠ ಈ ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಯಾರಿಗೆ ಯಾವಾಗ ಗಾಳಿ ಗೊಬ್ಬರ ಫಿಲ್ಮ್ ಬಂದಿತ್ರಿ ಸರ್, ಗೊತ್ತಿರ್ಬೇಕು ನಿಮ್ಗೆ, ರಾಜ್ಕುಮಾರ್. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರನ ಮೇಲನ ಗುರುಳಿ ನಿಜವಲ್ಲ ಹರಿಯೇ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜಲಬತ್ತಿ ಬರಿದಾಯ್ತು ಹರಿ. ವಿಧಿ ಒಂದು ಬದುಕೊಂತ ಬಂತಪ್ಪ ಅಂದ್ರೆ ಎಲ್ಲ ಸತ್ಯನಾಗ. ಚಲೋ ಇತ್ತು, ಚಲೋ ಇರ್ತದ. ಒಂದ್ ಕೆಡ ಹತ್ತಿರಪ್ಪ ಅಂದ್ರೆ ಸಾರಿಕಾಯಿ ಕಟ್ಕೊತ ಹೋಗ್ತದ. ನಿಮ್ಮ ಕಣ್ಣೀರು ಒಡ್ಸಕ್ ಯಾರು ಇರುವುದಿಲ್ಲ. ನಿಮ್ ಸ್ವತಃ ನಿಮ್ಮ ಮಕ್ಕಳು ಇರುವುದಿಲ್ಲ, ನಿಮ್ಮವ್ರು ಯಾರು ಇರುವುದಿಲ್ಲ. ನೀವೇ ಅಳಬೇಕು, ಹತ್ತು ನುಂಗ್ಕೋಬೇಕು ಜೀವ. ಅದಕ್ಕೆ ನಿಮ್ಮ ಬದುಕು ಎಲ್ಲಿ ಮಠ ಯೋಗಮಯ ಆಗೋದಿಲ್ಲ, ಅಲ್ಲಿ ಮಠ ಈ ನರಕದೊಳಗೆ ಇರ್ಬೇಕಾಗತ್ತೆ. ಬದುಕನ್ನು ಯೋಗಮಯ ಮಾಡ್ಕೊರಿ, ಬದುಕನ್ನ ಯೋಗಮಯ ಮಾಡ್ಕೋರಿ. ಮೊದಲು ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಈಗ ಏನಾಗ್ತಾ ಇದೆ, ಮಕ್ಕಳು ಅಂತ ಬರೀ ಮಕ್ಕಳ ಕಡೆ ಪ್ರೀತಿ ಮಾಡ್ತಾರ. ಕೊನೆಗೆ ಅದೇ ಮಕ್ಕಳ ಇರುವೆ ಕಟ್ಟಿದ ಬುದ್ಧಿನಲ್ಲಿ ಹಾವು ಸೇರ್ಕೊಂಡಾಗ ನೀವು ಗಳಿಸಿದ್ದನ್ನೇ ಜೀವ ಮಾಡ್ತಾರ. ನೀವು ಬಿಕಾರಿ ಆಗ್ತೀರ. ನೀವು ತೋರ್ಸೋರು ಯಾರು ಇಲ್ರಿ. ಕೋಟಿ ಗಂಟೆ ರೊಕ್ಕದ ದವಾಖಾನೆ ಕರ್ಕೊಂಡು ನಿಮ್ಮ ಮಕ್ಕಳು ಹೋಗ್ಬೋದಿಲ್ಲ. ಹಗಲೇ ಒಂದು ಮಹೇಂದ್ರ ಕಂಪನಿ, ರೇಮಂಡ್ ಕಂಪನಿ ನೋಡಿ, ರೇಮಂಡ್ ಕಂಪನಿ ಕೋಟಿ ಗಟ್ಟಲೆ ಹಣ ಬಾಡಿಗೆ ಮನೆಗೆ ಅದರ ಅಪ್ಪ ಮತ್ತೆ ಅರ್ಥ ಅಲ್ಲ. ರೇಮಂಡ್ ಕಂಪನಿ ಮಾಲಕ್ ಅಂತ ಹೇಳೋದು ಕಥಿನ. ಇಂಥ ಎಷ್ಟೋ ಮಂದಿ ಇದ್ದಾರೆ. ಮಹಾರಾಷ್ಟ್ರದಾಗ ಸೊಲ್ಲಾಪುರದಾಗ ಒಬ್ಬ ನಮ್ಮ ಶಿಷ್ಯ. ಈಗ ನಾವು ಬಹಳ ಮೋಸ ಮಾಡಿ ಹೋಗ್ತೀವಿ ಜಗತ್ತಿಗೆ, ಸರ್ಕಾರಕ್ಕೆ. ಅವ ಏನ್ ಮಾಡಿದ, ದೊಡ್ಡ ಬಿಸ್ನೆಸ್, ಯಾವ್ದ್ರ ಬಿಸ್ನೆಸ್ ಅವನು
ಎಲ್ಲ ಆಸ್ತಿ ಮಕ್ಕಳ ಹೆಸರು ಬರೆದ್ಬಿಟ್ಟು ಹಿಂಗ ಅವ್ರಿಗಷ್ಟು 4 ಕೋಟಿ, ಇವ್ರಿಗೆ 10 ಕೋಟಿ, ಇವ್ರಿಗೆ 14 ಕೋಟಿ ಎಲ್ಲ. ಮುಂದೆ ಲೆಕ್ಕ ತೋರಿಸ್ಬೇಕಾದ್ರೆ ಸುಮ್ಮನೆ ಸಾಲ ತೋರಿಸ್ತಾರೆ. ಸುಮ್ಮನೆ ಬೇಕಾಗ್ಲಿ ಬೇಡಾಗ್ಲಿ ಬ್ಯಾಂಕ್ನ ಸಾಲ ತೆಗೆದಿದ್ದ ಪುಣ್ಯಾತ್ಮ. 67 ಕೋಟಿ ಸಾಲ ತೆಗೆದಿದ್ದ. 682 ಕೋಟಿ ರೂಪಾಯಿ ಆಸ್ತಿ ಇತ್ತು, ಎಲ್ಲರಿಗೂ ಹಂಚಿದ್ದ. ಪಾಲ್ವಾಟ್ನೆ ಆದಾಗ ಒಂದು ತಪ್ಪು ಮಾಡಿದೀವ ಪುಣ್ಯಾತ್ಮ. ಎಲ್ಲರಿಗೂ ಹಂಚಿದ, ಬರಬ್ಬರಿ ಹಂಚಿದ. ಏನಾಯ್ತು, ಇವನ ಹೆಸರಲ್ಲೇ ಎಲ್ಲ ಸಾಲ ತೆಗೆದ್ರು. ಸಾಲ ಹಂಗ ಇವನ ಹೆಸರಲ್ಲೇ ಇತ್ತು, ಒಟ್ಟರು ಬೇರೆ ಆದ್ರೆ ಆದ್ರೆ ಪರಸ್ಪರ ಚಂದ ಇದ್ರು. ಹಂಗೆ ಭ್ರಮ ಇತ್ತದು, ಚಂದ ಅದೀವಿ ಅಂತ ತಿಳ್ಕೊಂಡು ಒಮ್ಮೆ ಭಿನ್ನಾಭಿಪ್ರಾಯ ಬಂತು. ಅಪ್ಪನ ಪೂರ ಬ್ಯಾರೆ ಮಾಡಿಟ್ರು, ಅವನ ಪೂರ ಬ್ಯಾರೆ ಮಾಡಿಟ್ರು. ಅಪ್ಪ ಅಂದ ಸಾಲದ ಬಂತ ಹೆಂಗಂದ, ನೀವ ತುಂಬ್ಕೊ. ಸಾಲದ ಹೆಂಗ್ರಿ ಅಂದಾಗ ನೀವ ತುಂಬ್ಕೊಡಿ, ನೀವ ತೆಗೆದಿರಲ್ಲ ಅಂದ್ರು ಮಕ್ಕಳು. ನೀವು ಹಣದ ಮಕ್ಕಳು ಹೆಂಗಾಗಿರ್ಬೇಡ. ಬಂದು ಹತ್ತಿದ್ ಪಾಪ ಹೋಗಲ್ ಬಂದು ಹೇಳ್ಬಾರ್ದು. ಹೌದಾ, ಏನಿದೆ ಬದುಕು, ಅದಕ್ಕೆ ಗಟ್ಟಿದೇರೆ ಮಾಡ್ಬೇಕು. ಅದಕ್ಕೆ ಯೋಗದೊಳಗೆ ಬರ್ತದ, ಏನ್ ಆಗ್ತದ ಅನ್ಭವಿಸ್ಬೇಕು. ಒಂದಿಲ್ಲ ಒಂದು ದಿನ ಹಿಂಗಾಗುದ, ಒಂದಿಲ್ಲ ಒಂದಿನ ನಿನ್ನ ಮಕ್ಕಳು ಮದುವೆ ಆಗ್ತಾರ, ಆಗುದ. ಒಂದಿಲ್ಲ ಒಂದಿನ ನಿನ್ ಸೊಸ್ತ್ಯಾರು ನಿನ್ ಮಕ್ಕಳು ಕರ್ಕೊಂಡು ಹೋಗ್ತಾರ, ಆಗುದ. ಇದ್ರೀಗಾಗಲೇ ನೀವು ತಯಾರಾಗಿರ್ಬೇಕು. ಮೆಂಟಲಿ ತಯಾರಾಗಿರ್ಬೇಕು. ಯಾಕಂದ್ರೆ ಜಗತ್ತು ಬದಲಾವಣೆ ಆಗ್ತದೆ. ಇವತ್ತು ಹೆಂಗದ ಹಂಗ ಇರ್ತದ ತಿಳ್ಕೊಂಡಿ ನಾವು. ಹಂಗ ಹೆಂಗಿರ್ತದ ಅದು, ಅಂತ ಹೆಂಗಿರ್ತದ ಸಾಧ್ಯ ಇಲ್ಲ. ಒಂದಿಲ್ಲ ಒಂದ್ ದಿವ್ಸ ನೀವು ರೋಗಕ್ಕೆ ಬಲಿ ಆಗಬೇಕ, ಯಾರ ತಪ್ಪಿಸಿ ಸಾಧ್ಯ ಇಲ್ಲ. ಒಂದಿಲ್ಲ ಒಂದ್ ದಿವ್ಸ ನೀವು ದವಾಖಾನೆ ಬೀಳಬೇಕ, ಯಾರ ತಪ್ಪಿಸಿ ಸಾಧ್ಯ ಇಲ್ಲ. ಒಂದಿಲ್ಲ ಒಂದ್ ದಿವ್ಸ ಸಾಯಬೇಕ, ಈ ಸಾವನ್ನ ಯಾರು ತಪ್ಪಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಸಾವಿನ ಕುರಿತು ಧ್ಯಾನ ಮಾಡಿ ಅಂತಾರ, ಸಾವಿನ ಕುರಿತು ಧ್ಯಾನ ಮಾಡ್ರಿ ಅಂತಾರ, ರೋಗದ ಕುರಿತು ಧ್ಯಾನ ಮಾಡ್ರಿ ಅಂತಾರ, ಅಗಲುವಿಕೆಯ ಕುರಿತು ಧ್ಯಾನ ಮಾಡಿರ್ತಾರ. ನೀವು ಧ್ಯಾನ ಅಂದ್ರೆ ಕರ್ಸು ಇಟ ಕೊಡುತ್ತೀರಿ ನೀವು. ನೋ, ಅಗಲುವಿಕೆಯ ಕುರಿತು ಒಂದಿಲ್ಲ ಒಂದಿನ ಸುತ್ತಲೂ ಇರೋರು ಒಂದಿನ ಅಗಲ್ತಾರ. ಮಕ್ಕಳಾಗ್ಲಿ, ಹೆಂಡ್ರಾಗ್ಲಿ, ಸ್ವಸ್ಥರಾಗ್ಲಿ ಅಗಲುದರಿ. ಕಡು ಹೆಚ್ಚುತ್ತೀರಿ, ಬರೀ ನೆನಪಿಸಿದ್ರು ಆದ್ರ ಅನಿವಾರ್ಯ. ಬಹಳ ಕೆಟ್ಟದ. ಚಲೋ ಅಂದ್ರೆ ಚಲೋ ಅದ, ಕೆಟ್ಟದ ಬದುಕು. ಚಲೋ ಅಂದ್ರ ಚಲೋ ಅದ, ಕೆಟ್ಟದ್ರೆ ಕೆಟ್ಟದ. ಸಂತೋಷ ಅಂದ್ರೆ ಸಂತೋಷದ, ದುಃಖ ಅಂದ್ರೆ ದುಃಖದ. ಓಕೆ, ಸಾಕು. ನೀವು ಬಹಳ ನೋವು ಕೊಟ್ಟೆ, ನಾನು ನಿಮಗೆ ಬಹಳ ನೋವು ಕೊಟ್ಟೆ. ಯಾಕಂದ್ರ ಸತ್ಯ ಯಾವತ್ತಿಗೆ ಸತ್ಯನ ಅಂತ ನಾ ಹೇಳಿದ್ದೇನದು ಸತ್ಯನ ಅಂತ. ಬದುಕಿನ ಅಂತಿಮ ಸತ್ಯ ಇದೆ ಇದು. ಬದುಕಿನ ಅಂತಿಮ ಸತ್ಯ ಅರಗಿಸ್ಕೋಬೇಕು. ನೋ ಅದರ್ ಗೋ. Okay. Close the eyes.